ಹಾಯ್ ಎವ್ರಿವನ್, ಇವತ್ತು ಸಂಡೇ ಆದ್ದರಿಂದ ನಮ್ಮ ಅತ್ತೆ ಮ್ಯಾಗಿ ಮಾಡಿಕೊಟ್ರು. ತಿಂದ್ಬಿಟ್ಟು ಮಟನ್ ಶಾಪ್ಗೆ ಹೋಗಿ ಮಟನ್ ತಂದುಬಿಟ್ಟು ಕ್ಲೀನ್ ಮಾಡಿಕೊಡು ಬಾ ಅಂತ ಅಂದರೆ ನಮ್ಮ ಮನೆಯವ್ರ ಕೊನೆಗೂ ಬರಲೇ ಇಲ್ಲ. ನಾನೇ ಕ್ಲೀನ್ ಮಾಡಿ ಅರಿಶಿನ ಪುಡಿ ಹಾಕಿ ಸೈಡ್ಗಿಟ್ಟೆ. ಈ ಕಡೆ ಆನಿಯನ್ಸು ಚಿಲ್ಲಿ ಕಟ್ ಮಾಡೋಣ ಅಂತ ಹೋಗಿ ಕಣ್ಣಲ್ಲೆಲ್ಲ ನೀರು ಬಂದೋಯ್ತು. ನೆಕ್ಸ್ಟು ಆಯಿಲಲ್ಲಿ ಆನಿಯನ್ಸ್ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಫ್ರೈ ಮಾಡಿಕೊಂಡು ನಮ್ಮ ಮನೆಯವ್ರಿಗೆ ಬಾ ಹೆಲ್ಪ್ ಮಾಡು ಅಂತಿದ್ರೆ ಕೊನೆಗೂ ಬಂದುಬಿಟ್ಟು ಪಾಪ ಹೆಲ್ಪ್ ಮಾಡಿದ್ರು. ಬಟ್ ನಾನೇ ಸಾರು ಮಾಡಿದ್ದೀನಿ ಅನ್ನೋ ಥರ ಬಿಲ್ಡಪ್ ಕೊಟ್ಟರು. ಸರಿ ಬಿಡಪ್ಪ ಅಂದ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಈ ಕಡೆ ಅರಿಶಿನ ಪುಡಿ ಉಪ್ಪು ಹಾಕ್ತೆ. ಆಮೇಲೆ ಮಟನ್ ಹಾಕ್ಬಿಟ್ಟು ಕುಕ್ಕರ್ಗೆ ವಿಸಿಲ್ ಹಾಕಬೇಕು ಅಂತ ಹೇಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೀರು ಕೂಡ ಹಾಕ್ತೆ. ಬಿಕಾಸ್ ಕುಕ್ಕರ್ಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು 5 ವಿಸಿಲ್ಸ್ ಆದರೆ ಸಾಕು ಇದಕ್ಕೆ. ನೆಕ್ಸ್ಟು ಮಸಾಲ ಕೂಡ ರೆಡಿ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಪುದೀನ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಈ ಕಡೆ ಫ್ರೈ ಮಾಡೋಕ್ಕೆಲ್ಲ ಆಯಿಲೆಲ್ಲ ಇಟ್ಬಿಟ್ಟು ಸ್ವಲ್ಪ ಗೋಡಂಬಿ ಕೂಡ ಹಾಕ್ತೆ. ಬಿಕಾಸ್ ತಿಕ್ನೆಸ್ ಬಂದರೆ ಸಾರು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ಬಾ ಮಿಕ್ಸಿ ಮಾಡಿಕೊಡು ಅಂದ್ರೂ ನಮ್ಮ ಮನೆಯವ್ರು ಬರಲೇ ಇಲ್ಲ. ನಾನೇ ಫ್ರೈ ಮಾಡಿಬಿಟ್ಟು ಸರಿ ಬಿಡು ಅಂತ ಹೇಳಿ ಮಿಕ್ಸಿಗೆ ಹಾಕ್ಕೊಂಡೆ. ಯಾಕಂದರೆ ನನಗೆ ಭಯ ಸ್ವಲ್ಪ. ಅದಾದಮೇಲೆ ಆ ಮಸಾಲ ತೆಗೆದು ಮಟನ್ಗೆಲ್ಲ ಹಾಕ್ಬಿಟ್ಟು ಅದನ್ನು ಇನ್ನೊಂದು ಸರಿ ಕಲಿಸ್ಕೊಂಡು ಕೋರಿಯಂಡರು ಮತ್ತು ಗರಂ ಮಸಾಲ ಹಾಕಿ ಇನ್ನೊಂದು ಸರಿ ಕಲಸಿ ಒಂದು ವಿಸಿಲ್ ಕೊಟ್ಟೆ. ಮಟನ್ ಸಾರು ರೆಡಿ ಆಯಿತು. ನಮ್ಮ ಅತ್ತೆ ಮುದ್ದೆ ಮಾಡಿಕೊಟ್ರು. ಇಬ್ಬರು ಕೂತ್ಕೊಂಡು ಚೆನ್ನಾಗಿ ತಿಂದ್ವೋ.